ಎಷ್ಟು ಯೋಚನೆ ಮಾಡಿದ್ರು ಅವಕ್ಕಷ್ಟು ಧೈರ್ಯ ಬಂದಿದ್ದು ಹೆಂಗೆ ಅಂತಲೇ ಗೊತ್ತಾಗೋಲ್ಲ ನನಗೆ. ಏನು ಕಲಿ ಕಂಡುಬಿಟ್ಟು ಅಂತ. ಅಲ್ಲ, ಈಗ ಮೊನ್ನೆ ತನಕ ನಾ ಪ್ಯಾಟಿಗೆ ಹೋದರೆ ವಾಗೇಶಣ್ಣ 100 ರೂಪಾಯಿ ಕೊಡಿ, ವಾಗೇಶಣ್ಣ 50 ರೂಪಾಯಿ ಕೊಡಿ ಅಂತ ಹಿಂದೆ ಮುಂದೆ ಸುತ್ತಾರೆ. ಕೊಡೋ ತನಕ ಬಿಡ್ತಿರ್ಲ, ಎಷ್ಟು ಬೈದರೂ ಏನೂ ಹೇಳ್ತಿರ್ಲ. ಈಗ ನನ್ನ ಕೈಯಲ್ಲೇ ತಿಂದ್ಕೊಂಡು ನನ್ನ ಕೈಯಲ್ಲೇ ಉಣ್ಕೊಂಡು ನಮ್ಮ ಮನೆ ವಿರುದ್ಧನೇ ನಿಲ್ಲಂಗೆ ಆಗ್ಬಿಟ್ಟಾರೆ. ಅಂದರೆ ಇಷ್ಟು ಬದಲಾಗಿದೆ ಹೆಂಗೆ ಅನ್ನೋದು ಒಂದೇ ನನ್ನ ಆಶ್ಚರ್ಯ ಈಗ. ಏನೋ ಅದೇ ಇದ್ರ ಹಿಂದೇನೋ ಇರೋದಂತೂ ಹೌದು. ಬಲ್ವಾದರೆ ಯಾರೋ ಹಚ್ಚಾಕಿ ಕೊಡ್ತಾ ಇದ್ದಾರೆ. ಹಚ್ಚಾಕಿ ಕೊಟ್ಟಿದ್ದಕ್ಕೆ ಇವು ಹಿಂಗೆ ಉರಿಯೋದು. ಮತ್ತು ಇವಕ್ಕೆ ಅಷ್ಟು ಧೈರ್ಯ ಬರೋಲ್ಲ. ಹಾಕ್ಕೊಟ್ಟಿದ್ದು ಯಾರು ಅಂತ ನಂಗೆ ಏನಾದ್ರು ಗೊತ್ತಾಗಬೇಕು. ಮುಂದೆ ನಾನು ಬದುಕಬೇಕು, ಮುಂದೆ ಅವನು ಬದುಕಬೇಕು. ಎರಡರಲ್ಲೂ ತೀರ್ಮಾನ ಮಾಡ್ತೀನಿ ನೋಡ್ಬೇಕಾರೆ. ಓ, ಇನ್ನೂ ನಿಲ್ಲಿಸ್ಲಾ? ನಿಮ್ಮ ಇದನ್ನು ಇನ್ನೂ ನಿಲ್ಲಿಸ್ಲಾ ಅಲ್ಲ? ಇಷ್ಟೆಲ್ಲ ಆದಮೇಲೂ ಸ್ವಲ್ಪ ಸುಮ್ಮನೆ ಇದ್ದಿದ್ರೆ ಇದು ಯಾವುದೂ ಸಮಸ್ಯೆನೇ ಇರ್ತಿರ್ಲಲ್ಲ. ಅಲ್ಲ, ನನಗಂತೂ ಗೊತ್ತಿಲ್ಲ ಎಲ್ಲೇನೇನು ವ್ಯವಹಾರ ಅದೆಯಾ ನಿಮ್ಮದು, ನಂಗೆ ಗೊತ್ತಿಲ್ಲ. ಅದು ನಿಮಗೆ ಗೊತ್ತಿತ್ತಲ್ಲ ನಾ ಏನು ಮಾಡಿದ್ರೆ ಏನಾಗ್ತದೆ ಅಂತ. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಿದ್ರೆ ಏನಾದಿತ್ತು? ಹೊಟ್ಟೆ ಉರಿತದೆ, ಹೀಗೆ ಹೊಟ್ಟೆ ಉರಿತದೆ. ಎಷ್ಟು ಹಂಬಾಕಿದ್ರೆ ಅಷ್ಟು ಗನಾಗ ಫಸಲು ಬರೋ ತೋಟ ಅದನ್ನೇ ಬಿಟ್ಕೊಡ್ಬೇಕು ಅಂತ ಹೇಳ್ತಾರಂತಲ್ಲ ರಘುವೀರ್ ಮಾವನ ಹತ್ರ. ಎಷ್ಟು ಹಂಬಾಕಿರ್ಬೇಕು, ಒಂದು ಕೈ ಕಾಲು ತಿರ್ಪಿದ್ರೆ ಆಗದೇನಾ? ಆಗದೇನಿಲ್ಲಪ್ಪ. ಅವರು ಆಸ್ಪತ್ರೆಯಲ್ಲಿ ಒಂದು 15 ದಿನ ಇದ್ದು ಬರ್ತಾರೆ, ಮನೆಗೆ ಆರಾಮ್ ಕೆಲಸ ಮಾಡ್ಕೊಂಡಿರ್ತಾರೆ. ನೀವು ಮಾತ್ರ ಮಾವನ ಮನೇಲಿ ಮುದ್ದೆ ಮುರಿತಾನೆ ಇರ್ತೀರಿ. ಹಂಗೆ ಆಗ್ಬೇಕು ಅಂತ ಕಂಡ್ರೆ ಹಿಂಗೆ ಮಾಡಿ. ಯಾವ ಮನುಷ್ಯನೇ ಆಗಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದನ್ನು ಫಸ್ಟ್ ಕಲ್ತ್ಕೊಬೇಕು ನೋಡಿ, ನಾನು ಹೇಳ್ತೀನಿ. ಅಲ್ಲ, ನಿಮ್ಮ ಜೋಬಲ್ಲಿ 1 ರೂಪಾಯಿ ಇಲ್ಲದೆ 1000 ರೂಪಾಯಿ ಎಂತಕ್ಕೆ ಬರ್ಸಕ್ಕೆ ಹೋಗಿದ್ರಿ ನೀವು? 1000 ರೂಪಾಯಿ ಎಂತಕ್ಕೆ ಬರ್ಸಕ್ಕೆ ಹೋಗಿದ್ರಿ ಹೇಳಿ? ನೀವು ಬರ್ಸದ್ಮೇಲೆ ಅವ್ನು ಕೇಳಿದ್ರಲ್ಲಿ ತಪ್ಪೇನದೆ? ಈಗ ನೀವು ಯಾರ್ಯಾರು ಎಷ್ಟು ದುಡ್ಡು ಕೊಡ್ತೀರಿ ಅನ್ನೋದ್ರ ಮೇಲೆ ಅವರೆಲ್ಲ ಪ್ರೋಗ್ರಾಮು ಏನೇನು ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ. ಈ ಯಾವ ಕಡೆಯಿಂದ ನೋಡೋಕೆ ಹೋದರೂ ನಿಮ್ಮದೇ ತಪ್ಪು. ಅದು ಶುರುವಿನಲ್ಲಿ ನಿಮ್ಮದೇ ತಪ್ಪು. ಬರ್ಸಿದ್ದೇ ತಪ್ಪು. ಬರ್ಸಿದ್ದು ಯಾಕೆ ಅಂತ ಅವ್ನು ಕೇಳಿದ ತಪ್ಪು ಅಂತ ಹೇಳೋದು ಹೆಂಗೆ? ಒಂದು ಪಕ್ಷ ಏನೋ ಇದ್ರಲ್ಲಿ ಬರ್ಸಿದ್ರಿ ಅಂತಲೇ ಮಾಡೋಣ. ಇಲ್ಲ, ನನ್ನ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂದಕ್ಕೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿಸ್ಬೇಕಾ ಬೇಡ? ಇಲ್ಲ, ಅದು ಅಲ್ದಿದ್ರೆ ಅವನು ಬಂದು ಕೇಳಿದಾಗ ಮರ ಜೋಬಲ್ಲಿ ದುಡ್ಡಿಲ್ಲ, ಇದ್ದಾಗ ಕೊಡ್ತೀನಿ ಅಂತ ಸೈಡಿಗೆ ಕರ್ಕೊಂಡೋಗಿ ನಿಧಾನದಿಂದ ಹೇಳ್ಬೋದಿತ್ತಲ್ಲ. ಏಕಾಏಕಿ ನೀವು ಹಂಗೆ ಇದು ಮಾಡೋಕ್ಕೋದ್ರೆ ಅವ್ರು ಏನು ಮನುಷ್ಯರಲ್ಲ, ಅವರು ನಿಮ್ಮಂಗೆ ಅವರಿಗೂ ಸಿಟ್ಟಿರಲ್ಲ. ಅದಂತೂ ಆತಲ್ಲ, ಹೋಗಲಿ. ಅಷ್ಟಾದ್ಮೇಲಾರು ಮಾವರು ಎಷ್ಟು ಹೇಳ್ಯಾರೆ ಸುಮ್ಮನೆ ಇರು, ಇನ್ನು ಅವ್ರ ಸುದ್ದಿ ಹೋಗಬೇಡ ಅಂತ. ಆಮೇಲೆ ಮತ್ತೆ ಎಂತಕ್ಕೆ ಅವ್ರಿಗೆ ಹೆದರ್ಸಕ್ಕೆ ಹೋಗಿದ್ರಿ ನೀವು? ಚಾನ್ಸ್ ಸಿಕ್ಕಿದೆ ಅಂತ ಕೊರಿಯಕ್ಕೆ ಶುರು ಮಾಡಬೇಡ, ಸುಮ್ಮನೆ ಇರು ಸ್ವಲ್ಪ. ಹೇಳ್ತಿದ್ದೀನಿ ನಾನು ಅವತ್ತು ಗಲಾಟೆ ಮಾಡಲ ಅಂತ ಹೇಳಿ ಮತ್ತೆ ಅದನ್ನೇ ಹೇಳ್ತದೆ. ಯಾರು ಗಲಾಟೆ ಮಾಡ್ಯಾರೆ ಅಂತಲೇ ಗೊತ್ತಿಲ್ಲ. ನಾನು ಸುಳ್ಳು ಹೇಳಿದ್ರು ಸಂಜೀವಣ್ಣನ ಕೇಳಿದ್ರು ಗೊತ್ತಾಗ್ತದೆ. 1-2 ಸಲ ಬೈದೀನಿ ಬಿಟ್ಟರೆ ಮತ್ತೇನೂ ಮಾಡಲ. ಸುಳ್ಳೇ ಕೂಡಿಸ್ಕೊಂಡವಲ್ಲ ಇವು ಬಂದು ಹೊಡೆದ ನಮಗೆ ಅಂತ. ಆ ಬೈದಿದ್ದೇ ಯಾಕೆ ಅಂತ ನಾನು ಕೇಳೋದು. ಸುಮ್ಮನೆ ಇದ್ದಿದ್ರೆ ಏನಾಗ್ತಿತ್ತು ನಿಮಗೆ? ಅದು ಆ ಟೈಮಲ್ಲಿ ಗೊತ್ತಾಗಲ್ಲ ಆತ. ಈಗ ಕುತ್ಕೊಂಡು ಹೇಳೋಕ್ಕೆ ಸುಲಭ, ಮಾತಾಡಬಾರ್ದಿತ್ತು ಅಂತ ಸಿಟ್ಟು ಬರ್ತದೆ. ಏನು ಬೇಕಂತ ಏನು ಮಾಡೋದಲ್ಲ, ತನ್ನಿಂದ ತಾನೇ ಆತದೆ. ಹೇಳ್ತೀನಿ, ನಿನ್ಗದು ಅರ್ಥನೇ ಆಗಲ್ಲ. ಅದು ಹೆಂಗೆ ಅದು ಗೊತ್ತಾಗದೆ ಹಾಗಾದರೆ? ನೀವು ಮಾತಾಡ್ಬೇಕೋ ಬಿಡ್ಬೇಕೋ ಅನ್ನೋದು ನೀವೇ ಡಿಸೈಡ್ ಮಾಡೋದು ಹೌದಾ ಅಲ್ಲ? ಮಾತಾಡಬಾರ್ದು ಅಂತ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಇದ್ರೆ ಆತಪ್ಪ. ಬೇರೆ ಯಾರೋ ಬಂದು ನಿಮ್ಮನ್ನೇನು ಮಾತಾಡ್ಸಲ್ಲಲ್ಲ, ಮಾತಾಡು ಅಂತ. ಮಾಡಿದ ತಪ್ಪನ್ನು ಹೆಂಗೆ ಬೇಕಾದ್ರೂ ಮುಚ್ಚಿ ಹಾಕ್ಕೋಬೋದು. ತಪ್ಪೇ ಮಾಡದೇ ಇದ್ದರೂ ನನಗೆಷ್ಟು ಮಾತಾಡಿದ್ರಿ ನೀವೆಲ್ಲ ಸೇರಿ. ಈಗ ನೆನೆಸ್ಕೊಂಡ್ರೂ ನಂಗೆ ಮಾತು ಕೂಡ ಆಡಬಾರ್ದು ನಿಮ್ಮ ಹತ್ರ ಅಂತ ಕಾಣ್ತದೆ. 1 ತಿಂಗಳು ಕಷ್ಟಪಟ್ಟು ದುಡ್ದವಳು ನಾನು ಈ ಕೆಲಸನೂ ಆ ಕೆಲಸನೂ ಎಲ್ಲದೂ ಮಾಡಿಕೊಂಡು ಎಷ್ಟು ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೆ. ಅದು ಸಂಬಳ ಬರೋಕ್ಕೆ ಶುರು ಆದಮೇಲೆ ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೆಲ್ಲ ಮಾಡಬೇಕು, ಇನ್ನು ಮನೆ ಸಾಲ ತೀರಿಸ್ಬೇಕು, ಎಲ್ಲದು. ನಾನೇನು ಕೆಟ್ಟ ಆಲೋಚನೆ ಏನು ಮಾಡಿರಲ್ಲ. ಎದೆ ಸೊಕ್ಕು ಮಾಡ್ಕೊಂಡು ಜಗಳಕ್ಕೂ ಹೋಗಿದ್ದಲ್ಲ. ದುಡಿಮೆ ಮಾಡೋಣ ಅಂತೇಳಿ ದುಡಿಯೋಕ್ಕಂತ ಹೊರಟಿದ್ದು ಮೋಸ ಮಾಡಿದ್ರು. ಅವ್ರು ಮೋಸ ಮಾಡಿದ್ದು ನನ್ನಿಂದ ಏನೂ ತಪ್ಪಾಗಿದ್ದಲ್ಲ. ಆದರೂ ನಂಗೆ ಹೆಂಗೆ ಮಾಡಿದ್ರಿ ನೀವಿಬ್ಬರು? ಅಮ್ಮ ಮಗ ಎಷ್ಟು ನನಗೆ ಇದು ಮಾಡಿದ್ರಿ ನೋಡೋಣ ಹೇಳಿ.
ಇನ್ನು ಮುಂದೆ ಕೆಲಸ ಇಲ್ಲ ಅನ್ನೋ ಚಿಂತೆ ಒಂದು ಬದಿಯಿಂದ, ಮಾಡಿದ ಕೆಲಸಕ್ಕೂ ನಂಗೆ ಏನು ಸಿಗ್ಲಲ್ಲ ಅನ್ನೋ ಚಿಂತೆ, ನನ್ನ ಮನಸ್ಸೊಳಗೆ ಎಷ್ಟು ನೋವಿರ್ತದೆ ಅಂತ ಒಂದು ಕ್ಷಣಕ್ಕಾರು ನೀವು ಯೋಚನೆ ಮಾಡಿದ್ರ ಆವಾಗ? ಯಬ್ಬಾ ದೇವ್ರೆ, ಅಯ್ಯೋ ಹಾಳು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ. ಅದಲ್ಲದೆ ಈಗ ನನಗೆ ಬರೋ ಸಂಬಳಕ್ಕೆ ನೀವು ಬೇರೆಯವ್ರ ಹತ್ರ ಹೋಗಿ ನಾ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ಅದು ನನ್ನದೇ ತಪ್ಪು. ಎಷ್ಟು ಬೇಗ ಅನ್ನಿಸ್ತದೆ ನಿಮ್ಗೀಗ ಮಾಡಿದ ತಪ್ಪಿಗೆ ಹೇಳಿದ್ರು ಅಯ್ಯೋ ನೀವು ಹೇಳ್ತೀರಿ ಅಂತ. ಏನೋ ತಪ್ಪು ಮಾಡಿದೆ ನಾನು ಹೇಳಿಸ್ಕೊಂಡಲ್ಲ ಅಷ್ಟು ದಿವಸ, ಹೆಂಗೆ ಹೇಳಿಸ್ಕೊಂಡೆ ನಾನು? ಗೊತ್ತಿದ್ದು ಗೊತ್ತಿಲ್ಲದೇನೋ ಏನೋ ತಪ್ಪಾಗಿದೆ, ಅದನ್ನೇ ನೆನೆಸ್ಕೊಂಡು ಮತ್ತು ನೋವಲ್ಲಿ ಇರ್ತಾರಲ್ಲ ನಾವು ಮತ್ತೊಂದು ಬದಿಯಿಂದ ಇದು ಮಾಡಬಾರ್ದು ಅಂತ ಇಷ್ಟು ದಿವಸನೂ ನಾನು ನಿಮ್ಗೆ ಏನೂ ಹೇಳಿಲ್ಲ. ಇವತ್ತು ನೀವೇ ಮಾತಿಗೆ ಶುರು ಮಾಡಿದ್ದಕ್ಕೆ ನಾನು ಶುರು ಮಾಡಿದ್ದು. ಈ ಥರ ಒಂದು ಸತಿನಾರು ನನ್ನ ಬಗ್ಗೆ ಯೋಚನೆ ಮಾಡಿದ್ರಾ ನೀವು? ಮನಸ್ಸಲ್ಲಿ ಚಿಂತೆ ಇರ್ತದೇನೋ ನಾವೇನು ಹೇಳಕ್ಕೆ ಹೋಗಬಾರ್ದು ಅಂತ. ಅಪ್ಪ ನಮ್ಮ ಅಪ್ಪಾಜಿ ಬಂದಾಗ ಮಾಡಿದ್ದು ನೆನೆಸ್ಕೊಂಡ್ರೆ ನಿಮ್ಗೆ ಏನು ಅನ್ನಿಸ್ತದ? ನಂಗೆ ಮಾತ್ರ ಅನ್ನಿಸ್ತದ ಒಂದ್ಸರಿ ನಮ್ಮ ಅಪ್ಪಾಜಿ ಭಾಳ ನೊಂದ್ಕೊಂಡು ಹೋಗ್ಯಾರ ಅವತ್ತು. ಅಷ್ಟು ಮನಸ್ಸಿಗೆ ನೋವು ಕೊಡಬಾರ್ದಿತ್ತು ನಿಮ್ಮ ಮನೆ ಒಳಗೆ, ಅದಕ್ಕೆ ನಮ್ಮ ಮನೆಗೆ ಹೀಗೆಲ್ಲ ಆತ ಅದೇನಂತ ಕಾಣ್ತದೆ. ಆತಗೆ ಮಾರತಿ ಎಲ್ಲ ಬಿಟ್ಟು ಇದಕ್ಕೆ ಬಂದ. ಈಗ ನಿಮ್ಮ ಅಪ್ಪಾಜಿ ಏನು ದೇವರು ನೋಡೋ, ಶಾಪ ಕೊಟ್ಟು ಹೋದರು. ಶಾಪ ಅವ್ರು ಕೊಡೋದೇನು ಬೇಡ, ನೀವು ನೋವು ಎಷ್ಟು ಕೊಟ್ಟಿರಿ ಅಂತೇಳಿ ಮೇಲಿದ್ದವನಿಗೊಬ್ಬನಿಗೆ ಗೊತ್ತಾಗ್ತಿರ್ತದಲ್ಲ, ಆ ಭಯ ಇರಲಿ ಅಷ್ಟೇ. ನೋಡೋ, ಈಗ ಸುಮ್ಮನೆ ಮಲ್ಕಿಣಕ್ಕಾದರೆ ಮಲ್ಕ್ಯ. ಮೊದಲೇ ನನ್ನ ತಲೆ ಕೆಟ್ಟು 12 ಆಣೆ ಆಗಿದೆ. ಎಲ್ಲಿಂದ ಏನು ಶುರು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದ್ರ ಮಧ್ಯೆ ನಿಂದೊಂದು ಬೇರೆ. ಹಾಗೆ ಅದು ಇದ್ದಂಗೆ ಹೇಳಿದ್ರೆ ಎದ್ಬಂದು ಎದೆ ಮೇಲೆ ಒದ್ದಂಗಂತೆ. ನೀವು ಬೇಕಾದ್ರೆ ಯಾರು ಎಂತ ಬೇಕಾದ್ರೂ ಹೇಳ್ಬೋದು, ಅದಕ್ಕೆ ಯಾವ ಅಡೆನೂ ಇಲ್ಲ ತಡೆನೂ ಇಲ್ಲ. ಅಲ್ಲ, ಎಲ್ಲರೂ ಅವ್ರು ಹೇಳಿದ ಮಾತು ಕೇಳದೆ ಕೇಸ್ ಅವ್ರಂತಲೇ ಆದರೆ ನಮ್ಮ ಮುಂದಿನ ಜೀವನದ ಕತೆ ಯೋಚನೆ ಮಾಡಿರ ಏನಾರು? ಆತದ ಮಾರತಿ, ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕಿಬೇಡ. ಅವರಿಗೂ ಕೊಡೋಷ್ಟು ಕೊಟ್ಟರು ಮತ್ತು ನಮ್ಮದು ಉಳಿದಿದ್ದೆ ಸುಮಾರು ಇರ್ತದೆ. ನೀ ಅದಕ್ಕೆ ಯಾಕೆ ಇದು ಮಾಡ್ತೀಯ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಂದರೆ, ಯಾವುದು ನಾವು ಅಂದ್ಕೊಂಡಷ್ಟು ಸುಲಭದಲ್ಲಿ ಇರಲ್ಲ. ಇಷ್ಟು ದಿವಸ ಉಸಿರು ಬಿಗಿಗೆ ಹಿಡ್ಕೊಂಡು ದಿನ ದೋಡಿದ್ದು, ಹೆಂಗೋ ಅಡಿಕೆ ಕೊಯ್ಲು ಬರ್ತದಲ್ಲ ಆಮೇಲೆ ಆರಾಮಾಗ್ತದೆ ಅಂತ. ಅಡಿಕೆ ಕೊಯ್ಲು ಬರೋರ ಒಳಗೇನೆ ಹಿಂಗೆ ಹಾಕಿ ಕೂತ್ರೆ ಜಮೀನು ಅಂತ ಹೆಸರಿಗಿದ್ರೆ ಸಾಕ, ಅದರಲ್ಲಿ ಉತ್ಪತ್ತಿ ಏನಾರು ಬರ್ತಿರ್ಬೇಕಲ್ಲ. ಉತ್ಪತ್ತಿ ಏನೂ ಇಲ್ಲದೆ ಬರೀ ಜಮೀನು ಅಂತ ಲೆಕ್ಕ ಕೊಟ್ಕೊಂಡು ಏನು ಮಾಡೋದು? ಈಗ ಗುಂಡನ ಸಂಬಳಕ್ಕಾರು ಆಗ್ಬೇಕಲ್ಲ ಮಾರ. ಆತದೆ ಅಂತ ಹೇಳಿದ್ನಲ್ಲ, ನೀ ತಲೆ ಕೆಡಿಸ್ಕಿಬೇಡ, ಸುಮ್ಮನಿರು. ಏನಪ್ಪ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತೀರಿ, ದೇವ್ರು ನಡೆಸ್ಕೊಟ್ಟು ಎಲ್ಲ ಮಾಮೂಲಿ ನನಗೆ ಆದ್ರೆ ಸಾಕು. ಏನು ಮಾಡ್ತವೆ ನಾವು? ಎಂಥದಾರ ಆಗಲಿ ದೇವ್ರ ಮೇಲೆ ಭಾರ. ನೀವು ಈಗ ಮಲ್ಕೊಳ್ಳಿ, ನಂಗೆ ನಿದ್ರೆ ಬರ್ತಾದೆ. ಹೆಂಗೆ ಅವ್ನು ನಡೆಸ್ಕೊಟ್ಟು ದಾರಿಲಿ ನಾವು ಹೋಗೋದಷ್ಟೇ ಮಾಡೋದು ಅಂದ್ಕೊಂಡೇನೆ.